ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ಗಳಲ್ಲಿ ನಡೆದಿರುವಂತಹ ಕಾಲ್ತುಳಿತ ಮತ್ತು ಅದರಲ್ಲಿ ಆಗಿರುವ 11 ಮಂದಿಯ ದುರ್ಮರಣ ಅಕ್ಷರಶಃ ರಾಜ್ಯ ಸರ್ಕಾರವನ್ನು ಅಲುಗಾಡಿಸ್ತಾ ಇದೆ. ಸರ್ಕಾರ ಈಗ ಹೊಣೆಗಾರಿಕೆಯನ್ನು ಕೆಲವರ ಮೇಲೆ ಫಿಕ್ಸ್ ಮಾಡೋದಕ್ಕೆ ಹೊರಟಿದೆ. ಆದರೆ ಎಷ್ಟೇ ತನಗೆ ಅಂಟಿಕೊಂಡಿರುವ ಆರೋಪವನ್ನು ದೂರ ತಳ್ಳುವುದಕ್ಕೆ ಸರ್ಕಾರ ಯತ್ನಿಸಿದರೂ ಮತ್ತೆ ಮತ್ತೆ ಸುತ್ತಿಕೊಳ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಕಣ್ಣಾ ಮುಚ್ಚಾಲೆ. ಅಕ್ಷರಶಃ ಇಲ್ಲೊಂದು ಕಣ್ಣಾ ಮುಚ್ಚಾಲೆ ಆಟ ನಡೆಯುತ್ತಿರುವಂತೆ ಭಾಸವಾಗುವುದಕ್ಕೆ ಶುರುವಾಗಿದೆ. ಮೊದಲು UDR ದಾಖಲಿಸಿಕೊಂಡ ಪೊಲೀಸರು, ನಂತರ ಹೈಕೋರ್ಟ್ ಯಾವಾಗ ಸ್ವಯಂ ಪ್ರೇರಿತ PAL ಕೈಗೆತ್ತಿಕೊಂಡಿತು, FIRಗಳ ಮೇಲೆ FIR ಅನ್ನು ದಾಖಲಿಸುವುದಕ್ಕೆ ಹೊರಟಿದೆ. KSCA, RCB ಮತ್ತು DNA ವಿರುದ್ಧ ಆರೋಪಗಳನ್ನು ಹೊರಿಸಿದೆ. ಹಾಗೆಯೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿದ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರಿಂದ ಹಿಡಿದು ACP, DCP, ಹೆಚ್ಚುವರಿ CP, ಹಾಗೆಯೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಅಂದರೆ ಬೆಂಗಳೂರಿನ ಪೊಲೀಸರ ಮುಖ್ಯಸ್ಥರನ್ನೇ ಸರ್ಕಾರ ಅಮಾನತು ಮಾಡಿ ಮನೆಗೆ ಕಳಿಸಿದೆ. ಮತ್ತೊಂದೆಡೆ ಪ್ರತಿಪಕ್ಷದವರು, ನೀವ್ಯಾಕೆ ಗುಪ್ತಚರ ಇಲಾಖೆಯ ಮುಖ್ಯಸ್ಥರ ವಿರುದ್ಧ ಕ್ರಮ ಕೈಗೊಂಡಿಲ್ಲ, ನೀವ್ಯಾಕೆ ರಾಜಕೀಯ ಕಾರ್ಯದರ್ಶಿಯ ಮಾತು ಕೇಳಿ ಅವರ ಒತ್ತಡಕ್ಕೆ ಮಣಿದ್ರಿ ಅಂತೆಲ್ಲ ಪ್ರಶ್ನಿಸಿದ್ರೆ, ಒಬ್ಬರನ್ನ ವರ್ಗಾವಣೆ ಮಾಡಿದ್ರು, ಮತ್ತೊಬ್ಬರನ್ನು ಹುದ್ದೆಯಿಂದ ತೆಗೆದು ಹಾಕಿದ್ರು. ಇದೆಲ್ಲವೂ ಕೂಡ ಕಠಿಣ ಕ್ರಮಗಳು ಅನ್ನೋದರಲ್ಲಿ ಅನುಮಾನ ಇಲ್ಲ. ಹಾಗಿದ್ದರೂ ಸರ್ಕಾರ ಅನುಮಾನಗಳಿಂದ ಹೊರತಾಗಿಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರ ಹೈಕೋರ್ಟ್ ಬೀಸಬಹುದಾದ ಚಾಟಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಕಣ್ಣಾ ಮುಚ್ಚಾಲೆ ಆಟ ಶುರು ಮಾಡಿದೆಯೇ ಅನ್ನುವಂಥ ಅನುಮಾನ ಇಲ್ಲಿ ದಟ್ಟವಾಗಿದೆ. ನಾವು ಹೊಡೆದಂಗೆ ಮಾಡ್ತೀವಿ, ನೀವು ಅತ್ತಂಗೆ ಮಾಡಿ ಅನ್ನುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಕಣ್ಣಾ ಮುಚ್ಚಾಲೆ. ಸದ್ಯಕ್ಕೆ ಈ 4 ಜನ ಜೈಲಿಗೆ ಹೋಗಿದ್ದಾರೆ. ಆದರೆ ಕಣ್ಣಾ ಮುಚ್ಚಾಲೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ದೊಡ್ಡವರ ಕಣ್ಣಾ ಮುಚ್ಚಾಲೆ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ನಿಲ್ಲುತ್ತಾ ತಲೆದಂಡ. ರಾಜ್ಯ ಸರ್ಕಾರ ಈಗಾಗಲೇ 5 ಅಧಿಕಾರಿಗಳನ್ನು ಅಮಾನತು ಮಾಡಿದೆ. ಕಾಲ್ತುಳಿತದ ಸಾವಿಗೆ ಹೊಣೆಗಾರರನ್ನಾಗಿ ಮಾಡಿ ಅವರನ್ನು ಅಮಾನತುಗೊಳಿಸಿದೆ. ಹುದ್ದೆಗಳನ್ನು ನೋಡಿಲ್ಲ, ಅವರ ಸ್ಥಾನಮಾನಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಜನರ ಜೀವ ಉಳಿಸಲು ವಿಫಲರಾಗಿದ್ದೀರಿ, ಹಾಗಾಗಿ ಅಮಾನತು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಚಾಟಿ ಬೀಸಿದೆ. ಮತ್ತೊಬ್ಬ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದೆ. CM ರಾಜಕೀಯ ಕಾರ್ಯದರ್ಶಿಯನ್ನು ಹುದ್ದೆಯಿಂದ ತೆಗೆದು ಹಾಕಲಾಗಿದೆ. ಇಲ್ಲೊಂದು ಅಂಶವನ್ನು ನಾವು ಗಮನಿಸಬೇಕು. ಇವೆಲ್ಲ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ತಲೆದಂಡಗಳು, ಅಂದರೆ ರಾಜ್ಯ ಸರ್ಕಾರದ ಆದೇಶದಂತೆ ಆಗಿರುವಂತಹ ತಲೆದಂಡಗಳು. ಆದರೆ ಇದು ಇಲ್ಲಿಗೆ ನಿಲ್ಲುತ್ತಾ? ಯಾಕಂದರೆ ಇನ್ನು ಹೈಕೋರ್ಟ್ನಲ್ಲಿ PAL ವಿಚಾರಣೆಗೆ ಬರೋದಿದೆ. ಆಗ ಏನಾಗಬಹುದು, ತಲೆದಂಡ ಮುಂದುವರಿಯುತ್ತಾ ಅನ್ನುವಂತಹ ಕುತೂಹಲ ದಟ್ಟವಾಗಿದೆ. ಅದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಕಣ್ಣಾ ಮುಚ್ಚಾಲೆ. ಸರ್ಕಾರ ಸೆಲೆಬ್ರೇಷನ್ ಮಾಡಿದಂತಹ ರೀತಿಯನ್ನು ನೋಡಿದಾಗ ಬಹುಶಃ ಬೆಂಗಳೂರು ನಗರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ RCB ಅಭಿಮಾನಿಗಳು ಸೇರಿದರು. ಹೇಗೆ ಅರ್ಜೆಂಟೀನಾ ತಂಡ ಗೆದ್ದಾಗ ಅರ್ಜೆಂಟೀನಾದಲ್ಲಿ ಲಿಯೋನಲ್ ಮೆಸ್ಸಿ ಅಭಿಮಾನಿಗಳು ಯಾವ ಸ್ವರೂಪದಲ್ಲಿ ಅರ್ಜೆಂಟೀನಾದಲ್ಲಿ ಮೆರವಣಿಗೆ ಮಾಡಿದರು, ಯಾವ ಸ್ವರೂಪದಲ್ಲಿ ಮುಂಬೈನಲ್ಲಿ ಮೆರವಣಿಗೆಯನ್ನು ಮಾಡಿದರು ಟೀಮ್ ಇಂಡಿಯಾ ಗೆದ್ದಂತಹ ಸಂದರ್ಭದಲ್ಲಿ, ಅದೇ ಸ್ವರೂಪದಲ್ಲಿ ಆಗಬಹುದಾಗಿದ್ದಂತಹ ಒಂದು ಅಭಿಮಾನಿಗಳ ಸಾಗರ ನೆರೆದಿತ್ತು. ದುರಂತ ಅಂತ ಹೇಳಿದರೆ ಯಾವುದಕ್ಕೂ ತಯಾರಿ ಇರಲಿಲ್ಲ, ಯಾವುದಕ್ಕೂ ಒಪ್ಪಿಗೆ ಇರಲಿಲ್ಲ, ಯಾವುದಕ್ಕೂ ಅನುಮತಿ ಇರಲಿಲ್ಲ. ಯಾರು ಕೂಡ ನಿರ್ಧಾರ ಕೈಗೊಂಡಿಲ್ಲ. ನಾವಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಅಮಾನತುಗಳ ಮೇಲೆ ಅಮಾನತು ಮಾಡ್ತಿರೋ, ವರ್ಗಾವಣೆ ಆಗ್ತಾ ಇದೆ, ತಲೆದಂಡಗಳು ಆಗ್ತಾ ಇದ್ದಾವೆ. ಹೇಗೆ ನಡೀತಿದೆ ಈ ಕಣ್ಣಾ ಮುಚ್ಚಾಲೆ ಅಂತ ನಿಮಗೆ ತೋರಿಸ್ತೀನಿ. ಇನ್ನೂ ಆ ನೋವನ್ನು ಮರೆಯಲು ಸಾಧ್ಯವಾಗ್ತಿಲ್ಲ. ಇನ್ನೂ ಆ ಅಧ್ವಾನಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಇನ್ನೂ ಕಾಲ್ತುಳಿತದಲ್ಲಿ ಪ್ರಾಣ ಕಳೆದುಕೊಂಡವರ ಸ್ಥಿತಿಯನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಇಡೀ ಕರ್ನಾಟಕದಲ್ಲಿ ಆಕ್ರೋಶ ಆವರಿಸಿದೆ. ಆಳುವ ಸರ್ಕಾರದ ವಿರುದ್ಧ, ಆಯೋಜಕರ ವಿರುದ್ಧ ಕೋಪ ಮಡುಗಟ್ಟಿದೆ. RCB ಇದುವರೆಗೆ ಕಪ್ ಬರವನ್ನ ಅನುಭವಿಸುತ್ತಿತ್ತು. ಈಗ ಕಪ್ ಗೆದ್ದು ಹೊಸ ಅಧ್ಯಾಯವನ್ನ ಬರೆಯಲು ಹೊರಟಿದ್ದರೆ ಅದು ಖುಷಿಯ ಅಧ್ಯಾಯವಾಗುವ ಬದಲು ದುರಂತದ ಅಧ್ಯಾಯವಾಗಿ ಮಾರ್ಪಟ್ಟಿದೆ.
ಇದು ಇಡೀ ಕರುನಾಡಿಗೆ ಕಪ್ಪು ಚುಕ್ಕೆ ಅಂಟಿಸಿದೆ. ರಾಜ್ಯ ಸರ್ಕಾರ ಕೂಡ ತಪ್ಪನ್ನ ಒಪ್ಕೊಂಡಿದೆ ಮತ್ತು ಅದನ್ನ ಅಧಿಕಾರಿಗಳ ತಲೆಗೆ ಕಟ್ಟಿ ಡ್ಯೂಟಿಯಲ್ಲಿದ್ದ ಖಾಕಿಗಳನ್ನೇ ಸಸ್ಪೆಂಡ್ ಮಾಡಿಬಿಟ್ಟಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್, ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಸಿಎಂ ಸಿದ್ದರಾಮಯ್ಯ ಹೀಗೆ ಘೋಷಣೆ ಮಾಡಿ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಸರ್ಕಾರದ ಬೇಜವಾಬ್ದಾರಿಯಿಂದಲೇ ಕಾರ್ಯಕ್ರಮದಲ್ಲಿ ಎಡವಟ್ಟುಗಳಾಗಿದ್ದು ಎನ್ನುವುದು ಮೇಲ್ನೋಟಕ್ಕೆ ಗೋಚರಿಸಿದ್ದರಿಂದಲೇ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಎಂಬ ಅಭಿಯಾನ ಶುರು ಮಾಡಿದ್ದಾರೆ. ಸರ್ಕಾರದ ನಡೆಗೆ ಸಾರ್ವಜನಿಕರಿಂದಲೂ ಭಾರೀ ಟೀಕೆ ವ್ಯಕ್ತವಾಗುತ್ತಿದೆ. ಬೆಂಗಳೂರಿನ ಮಾಜಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಸಿಎಂ ಹಾಗೂ DCM ತುಂಬಾ ಅಸಹಾಯಕರಾಗಿದ್ದಾರೆ, ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲೇ ಇದೊಂದು ಕಪ್ಪು ಚುಕ್ಕೆ ಎಂದು ಟೀಕಿಸಿದ್ದರು. ಹಾಗೆ ಮತ್ತೋರ್ವ ನಿವೃತ್ತ ಪೊಲೀಸ್ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಕೂಡ ಆಕ್ರೋಶ ಹೊರಹಾಕಿದ್ರು. ಇದು ಯಾರಿಗೋ ಮೆಚ್ಚಿಸ್ಲಿಕ್ಕೋಸ್ಕರ ಅಥವಾ ಅವರು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಅಥವಾ ಈ ಮಾಧ್ಯಮದಿಂದ ತಪ್ಪಿಸ್ಕೊಳ್ಳಿಕ್ಕೋ ಅಥವಾ ಜನಗಳು ಪ್ರೆಷರ್ ಯಾವುದೋ ಪ್ರೆಷರಿಂದ ಇದು ಮಾಡಿದ್ದಾರೆ. ಯಾರು ದೇ ಹ್ಯಾವ್ ನಾಟ್ ಅಪ್ಲೈಡ್ ದರ್ ಮೈಂಡ್ ಅಂತ ಸರ್ಕಾರ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್. ಈಗ ನೋಡಿ, ನಮ್ಮ ದಯಾನಂದ್ ಸಹಿತ 95 ಅಥವಾ 94ರಿಂದ ಅವನು 30 ವರ್ಷ ಸರ್ವಿಸ್ ಮಾಡಿದ್ದಾನೆ. ಎಲ್ಲಿ ಅವನಿಗೊಂದು ಕಪ್ಪು ಚುಕ್ಕೆ ಇಲ್ಲ. ಅವನು ನಮ್ಮ ರಾಜ್ಯದಲ್ಲಿ ಇದಾನೆ ಅನ್ನೋದೇ ನಮಗೊಂದು ಹೆಮ್ಮೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಪೂರ್ವಕವಾಗಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಏನಂದರೆ, ಈಗಲೂ ಕಾಲು ಮಿಂಚಿಲ್ಲ. ಒಳ್ಳೆಯ ಅಧಿಕಾರಿಗಳಿಗೆ ಈ ರೀತಿ ವಿನಾಕಾರಣ ಅಂದರೆ ಸರಿಯಾದಂಥ ಗ್ರೌಂಡ್ ಇಲ್ಲದೆ ಶಿಕ್ಷೆ ಕೊಡೋದು ಇದು ಆಗಲ್ಲ. ಸಸ್ಪೆನ್ಷನ್ ಈಸ್ ನಾಟ್ ಎ ಪನಿಷ್ಮೆಂಟ್ ಅಂತ ಹೇಳ್ತಾರೆ, ಬಟ್ ಅದರಿಂದ ಆಗ್ತಕ್ಕಂಥ ಆಘಾತ, ಅವಮಾನ, ಮಾನಸಿಕ ಯಾತನೆ ಅಂತಕ್ಕಂಥದ್ದು ಭಾಳ ದೊಡ್ಡದಿದೆ. ಹೀಗೆ ನಿವೃತ್ತ ಅಧಿಕಾರಿಗಳು ಮುಗಿಬೀಳುತ್ತಿದ್ದಂತೆ ಪ್ರತಿಪಕ್ಷಗಳು ಕೂಡ ಅಲರ್ಟ್ ಆಗಿವೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಮಿಷನರ್ ದಯಾನಂದ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ದಯಾನಂದ್ ಸರ್ ಒಂದು ಫೈನೆಸ್ಟ್ ಆಫೀಸರ್ ಅವರು. ನಾನು ಅವ್ರನ್ನ ಮೈಸೂರಿನಲ್ಲಿ ನೋಡಿದ್ದೀನಿ. ನಮ್ಮ ದಸರಾನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅವರು. ಅವರು ಇಂಟೆಲಿಜೆನ್ಸ್ ಹೆಡ್ ಆಗಿದ್ದಾಗಲೂ ಕೂಡ ಕರ್ನಾಟಕದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ SP ಆಗಿದ್ದಾಗಲೂ ಇರ್ಬೋದು, ಎಲ್ಲ ಕಡೆ ಹೋದ ಕಡೆ ಎಲ್ಲರೂ ಕೂಡ ದಯಾನಂದ್ ಸರ್ ಒಳ್ಳೆ ಹೆಸರು ತಗೊಂಡ್ಬಂದಿದ್ದಾರೆ. ಒಬ್ಬ ಒಳ್ಳೆ ಅಧಿಕಾರಿಗೆ ಇಷ್ಟು ವರ್ಷದ ಅವರ ಕರಿಯರಿಗೆ 35-40 ವರ್ಷದ ಕರಿಯರಿಗೆ ಒಂದು ಕಪ್ಪು ಚುಕ್ಕೆನ ನೀವು ಅಂಟಿಸಿದ್ರಲ್ಲ ಸರ್. ಯಾಕೆ? ನಿಮ್ಮನ್ನು ಉಳಿಸ್ಕೊಳ್ಬೇಕು, ನಿಮ್ಮ ಚೇರ್ ಉಳಿಸ್ಕೊಳ್ಬೇಕು. ನೀವ್ಯಾರು ನೈತಿಕ ಹೊಣೆ ಹೊರಲಿಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಒಬ್ಬ ಒಳ್ಳೆ ಅಧಿಕಾರಿ ಮೇಲೆ ನೀವು ಇವತ್ತು ಗೂಬೇರ್ ಕೂರಿಸ್ತಿರಲ್ಲ ಸರ್. ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಹ ಈ ತರ ಒಂದು ರೀತಿಯ ಸ್ಟ್ಯಾಂಪೇಡ್ ಆಗಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ. ಆದ್ರಿಂದ ಕಮಿಷನರ್ ಅವರು ಒನ್ ಆಫ್ ದ ಕ್ಲೀನೆಸ್ಟ್ ಕಮಿಷನರ್, ಅದ್ರ ಬಗ್ಗೆ ಯಾರಿಗೂ ಡೌಟ್ ಬೇಕಾಗಿಲ್ಲ. ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಕಮ್ಮಿ ಮಾಡಿದಂಥ ಮನುಷ್ಯ ಅವರು. ಈ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿ ಅದು ಕ್ಯಾಬಿನೆಟ್ ತೀರ್ಮಾನ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕಾಗೋದಿಲ್ಲ. ಇದೇ ವೇಳೆ ಇಕ್ಕಟ್ಟಿಗೆ ಸಿಲುಕಿದ್ದ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಲು ದೋಸ್ತಿ ಪಕ್ಷಗಳು ಜೊತೆಗೂಡಿದ್ದವು. ಇಂದು HDK ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಸಿಎಂ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜ್ ಅವರ ನಡೆ ಹಾಗೂ ಗುಪ್ತಚರ ಇಲಾಖೆ ವೈಫಲ್ಯಗಳ ಬಗ್ಗೆ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ರು. ಆ ರಾಜಕೀಯ ಕಾರ್ಯದರ್ಶಿನೇನೋ ಮಾಡಿ ಇಟ್ಕೊಂಡಿದ್ದಿಲ್ಲ, ಅದು ಯಾಕೋ ಒಂದು ಕಡೆ ಯಾಕೆ ಇಟ್ಕೊಂಡಿದಿರೋ ಗೊತ್ತಿಲ್ಲ. ಏನು ರಾಜಕೀಯ ಕಾರ್ಯದರ್ಶಿ ಕೆಲಸ ಮಾಡಿದಾರೋ ಗೊತ್ತಿಲ್ಲ. ಮೊದಲು ಅಂತರ್ನೆಲ್ಲ ಹೊರಗಾಕಿ ಏನಾದ್ರು ಒಂದು ಮರ್ಯಾದೆ ಬರಬೇಕು ಅಂದರೆ, ಇವತ್ತು ಏನಾದರೂ ಮೊನ್ನೆ ಘಟನೆಗೆ ಅಧಿಕಾರಿಗಳ ತಪ್ಪು ಎಲ್ಲೋ ಇಲ್ಲ ಅಂತಕ್ಕಂಥದ್ದಕ್ಕೆ FIR ಒಂದೇ ಸಾಕು. ಹೀಗೆ ದೋಸ್ತಿ ಪಕ್ಷಗಳ ಸುದ್ದಿಗೋಷ್ಠಿಯಲ್ಲಿ ಗೋವಿಂದರಾಜ್ ವಿರುದ್ಧ ಆಕ್ರೋಶ ಹೊರಬೀಳುತ್ತಿದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಗೋವಿಂದರಾಜ್ ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಕೈಬಿಡಲು ಸಿದ್ದರಾಮಯ್ಯ ತೀರ್ಮಾನಿಸಿದ್ರು. ಅಲ್ಲದೆ ಗುಪ್ತಚರ ಇಲಾಖೆಯ ಮುಖ್ಯಸ್ಥ ಹೇಮಂತ್ ನಿಂಬಾಳ್ಕರ್ ಅವರನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಯಾವಾಗ ಪ್ರತಿಪಕ್ಷದವರ ಸುದ್ದಿಗೋಷ್ಠಿ ನಂತರ ಸರ್ಕಾರ ಮತ್ತಿಬ್ಬರ ತಲೆದಂಡ ಪಡೆಯಿತೋ, ಪ್ರತಿಪಕ್ಷ ಬಿಜೆಪಿ ಸರ್ಕಾರವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಲು ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಸುದ್ದಿಗೋಷ್ಠಿಯಲ್ಲೇ ಮೈತ್ರಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತ್ರ ನೇರ DK ಶಿವಕುಮಾರ್ ವಿರುದ್ಧವೇ ಮುಗಿಬಿದ್ರು. 20 ಗಂಟೆ ಆದ್ಮೇಲೆ ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು
ಯಾರು ಆ ಥರ ಆನಂದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ ನನಗೆ. ಆ ಕಣ್ಣಲ್ಲಿ ಹರಡೋಕ್ಕೂ ಯಾವ ರೀತಿ ಹೃದಯದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ, ಹೃದಯದಿಂದ ಬರಬೇಕದೆಲ್ಲ. ನಾನು ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ, ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಿಲ್ಲ. ನಮಗೆ ಸಿನ್ಸಿಯಾರಿಟಿ ಇದೆ. ನಾನು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ್ರೆ ಮಾಡ್ಬೋದು. ಇವ್ರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯ್ತು. ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ನಡೆದಾಗ ಯಾರ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡಕ್ಕೆ ಹೋಗಲಿಲ್ಲ. ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು, ಯಾರು ಮಾತಾಡಿದ್ರು, ಆ ಬಿಜೆಪಿಯವರೆಲ್ಲ ಮಾತಾಡಿದ್ರಾ? ಅವೆಲ್ಲ ಅಸೆಂಬ್ಲಿಗೆ ಇಲ್ಲಿ ಮಾತಾಡಿದ್ರೆ ಮರ್ತೋಗ್ಬಿಡ್ತವೆ. ದಾಖಲೆಗೆ ಬರ್ತದೆ, ನನಗೆ ಗೊತ್ತಿದೆ, ಇದೆಲ್ಲ ಮಾತಾಡ್ತಾರೆ. ಅಲ್ಲಿ ಅವರಿಗೆ ಸನ್ಮಾನ ಅದೆಂತದೋ ನಮ್ಮ RCB ಫ್ಲಾಗ್ ಒಂದು, ಇನ್ನೊಂದು ನಮ್ಮ ಕನ್ನಡ ಫ್ಲಾಗ್. ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ. ತಪ್ಪೇನಿದೆ? ಏನು ಕ್ರೈಮ್ ಮಾಡ್ಬಿಟ್ಟಿದ್ದೀನಿ ನಾನು? ಸಾವು ನೋವಿನಲ್ಲಿ ಒದ್ದಾಡ್ತಾ ಇದ್ದಾರೆ ಜನ. ಇವರು ಅಲ್ಲೂ ಹೋಗ್ಬಿಟ್ಟು ಸ್ಟೇಡಿಯಂನಲ್ಲಿ ಮುತ್ತಿಕೊಂಡು ಕೂತವ್ರೆ. ನಮ್ಮನ್ನ ಯಾಕೆ ಟಾರ್ಗೆಟ್ ಅನ್ನೋ ನಮ್ಮ ಕಂಡ್ರೆ ಬಹಳ ಪ್ರೀತಿ ಅವ್ರಿಗೆ. ಅವರು ನಮಗೂ ಅವ್ರಿಗೂ ಬಹಳ ಲವ್ ಇದೆ. ಬಹಳ ಹತ್ತಿರವಾಗಿ ನಮ್ಮ ಕಂಡ್ರೆ ಬಹಳ ಅಪಾರವಾದಂತ ನಮ್ಮ ಮೇಲೆ ಪ್ರೀತಿ ಅವ್ರಿಗೆ ನಮ್ಮ ಕಂಡ್ರೆ. ಅದಕ್ಕೆ ಅವರು ನಮ್ಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ. ಕೊಡೋಣ ಅವ್ರ ರಾಜೀನಾಮೆ. ಈ ರಾಜ್ಯದ ರೀಲ್ಸ್ ಮಿನಿಸ್ಟರ್ ಏನಿದ್ದಾರೆ, ಏನೋ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ, ಕ್ರೆಡಿಟ್ ಗೇಮ್ಗೋಸ್ಕರ ಇವತ್ತು ಇಷ್ಟೆಲ್ಲ ಈ ಅವಾಂತರಕ್ಕೆ ಕಾರಣಕರ್ತರಾದಂಥ ಈ ರಾಜ್ಯದ ರೀಲ್ಸ್ ಮಿನಿಸ್ಟ್ರು ಮೊದಲು ಅವರು ಇವತ್ತು ಅವ್ರನ್ನ ಅಮಾನತುಗೊಳಿಸಬೇಕಾಗಿದೆ ಸರ್ಕಾರ, ಅವ್ರನ್ನ ಸಸ್ಪೆನ್ಷನ್ ಇಡಬೇಕಾಗಿದೆ. ನನ್ನ ಬಟ್ ಮಾಡಕ್ಕೆ ಏನಿದೆ? ಅವರು ಇನ್ ವಾಟ್ ವೇ ಐ ಆಮ್ ರೆಸ್ಪಾನ್ಸಿಬಲ್? ಆಯ್ತಪ್ಪ, KSE ಅವರು ಬರೆದ್ರು, ಕಾರ್ಯಕ್ರಮ ಮಾಡಿದ್ರು, ಕಾರ್ಯಕ್ರಮ ಇತ್ತು. ನಾನು ಬೆಂಗಳೂರು ಮಿನಿಸ್ಟ್ರು, ನನಗೆ ಕೆಲವು ಆಫೀಸರ್ಸು ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವರು ಇವರು KSE ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, 10 ನಿಮಿಷದಲ್ಲಿ ಈ ಥರ ಏನೋ ಹೆಚ್ಚು ಕಮ್ಮಿ ಆಗೋದು ಕಾಣ್ತಾ ಇದೆ ಅಂತೆ, 10 ನಿಮಿಷ ಕ್ಲೋಸ್ ಮಾಡಿ ಅಂತ. ಸ್ಟೇಡಿಯಂಗೆ ಹೋಗಿದ್ದೆ. ಏನು ತಪ್ಪಿದೆ ಬೆಂಗಳೂರು ಮಿನಿಸ್ಟರ್ ಆಗಿ? ನಾನು ಮೊದಲು ನಿಮ್ಮ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಮತ್ತು ಕರ್ನಾಟಕದ ಸರ್ಕಾರದ ಕೆಲವು ಮಂತ್ರಿಗಳು, ಉಪಮುಖ್ಯಮಂತ್ರಿ ಸೇರಿ ಬೇಗ ಇದನ್ನು ನಾವು ಸೆಲೆಬ್ರೇಷನ್ ಮಾಡಬೇಕು, ಅವ್ರ ಜೊತೆಗೆ ನಾವು ಫೋಟೋ ತಕ್ಕೋಬೇಕು ಅಂತ. ಎದಕ್ ಬೇಕಾಗಿತ್ತು ನಿಮಗಿದು? ಕೊಡೋಣ ಪಾಪ, ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ, ಅವ್ರ ಆಸೆ ನೆರವೇರ್ಸೋಣ. ಡೋಂಟ್ ವರಿ. IPL ಗೆದ್ದಿದ್ದು RCB ತಂಡ, ಫೋಟೋ ತೆಗೆಸಿಕೊಂಡು ಪೋಸ್ ಕೊಟ್ಟಿದ್ದು KPCC ತಂಡ. ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್, DK ಶಿವಕುಮಾರ್ ಬೌಲರ್. ಮುಖ್ಯಮಂತ್ರಿಗೆ ಏನಾದರೂ ಮಾಡಿ ಸೆಂಚುರಿ ಹೊಡೆದು ಬಿಡಬೇಕು ಅಂತ ಅವರು 5 ವರ್ಷ ಈ ಬೋಲ್ಡ್ ಸೆಂಚುರಿ ಮತ್ತೆ ರನ್ಔಟ್ ಮಾಡಿಸ್ಬೇಕು ಅಂತ. ರನ್ಔಟ್. ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ. ನಾನು ರಾಜಕೀಯ ಮಾಡಕ್ ಹೋಗಲ್ಲ. ಈಗ ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಸ್ವತಃ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಸ್ ಆರೋಪಿ ನಂಬರ್ 1, ಅಕ್ಯೂಸ್ ನಂಬರ್ 1. ಆರೋಪಿ ನಂಬರ್ 2, ಅಕ್ಯೂಸ್ ನಂಬರ್ 2 ಸ್ವತಃ DK ಶಿವಕುಮಾರ್, ರಾಜ್ಯದ ಉಪಮುಖ್ಯಮಂತ್ರಿಗಳು. ಆರೋಪಿ ನಂಬರ್ 3 ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು. ಹಾಗಾಗಿ ನಿನ್ನೆ FIR ರಿಜಿಸ್ಟರ್ ಆಗಿದೆ. ನಿಜವಾಗ್ಲೂ ಕೂಡ ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡಲೇಬೇಕು ಅಂತ ಹೇಳಿದ್ರೆ ಅಕ್ಯೂಸ್ ನಂಬರ್ 1, 2, 3 ಆಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರನ್ನ ಅವ್ರು ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ಕೇವಲ ಏಜೆನ್ಸಿಗಳನ್ನ, KSEನ, RCBನ ಮಾಡಿದ್ರೆ ಸಾಕಾಗೋದಿಲ್ಲ. ಸುಮ್ಮನೆ ತಲೆ ಇಲ್ದಂಗೆ ಮಾತಾಡ್ತಾ ಕೂತ್ಕೊಂಡ ತಕ್ಷಣ ಅವ್ರೇನು ಸರ್ಕಾರದಲ್ಲಿ ಇಲ್ಲ. ಅವ್ರು ಹಿಂಗೆ ಮಾಡಿಕೊಂಡೆ ಅಲ್ಲಿ ಹೋಗಿ ಹೀನಾಯವಾಗಿ ಸೋತು ಅಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋರು. ಸ್ವಲ್ಪ ಕಾಮನ್ ಸೆನ್ಸ್ ಬೇಕಾಗುತ್ತೆ ಅವರಿಗೂ ಕೂಡ. ಮಾತೆತ್ತಿದ ತಕ್ಷಣ CM ಅವರು DCM, ಮಾತೆತ್ತಿದ ತಕ್ಷಣ DCM CM ಅನ್ನೋ ಅದು ತಪ್ಪದು. ಹೀಗೆ ಕಾಲ್ತುಳಿತದ ಸಾವಿನ ಸುತ್ತ ರಾಜಕೀಯದ ಸಮರ ಜೋರಾಗಿದೆ. ಸರ್ಕಾರದ ಮೇಲೆ ತೀವ್ರ ಒತ್ತಡ ಹೇರಲು ಪ್ರತಿಪಕ್ಷಗಳು ಮುಂದಾಗಿದ್ದರೆ, ಮತ್ತೊಂದೆಡೆ ಕಾಲ್ತುಳಿತ ಪ್ರಕರಣದಲ್ಲಿ FIR ದಾಖಲಿಸಿಕೊಂಡ ನಂತರ CCB ಹಾಗೂ CID ಅಧಿಕಾರಿಗಳು ತನಿಖೆ ತೀವ್ರಗೊಳಿಸಿದ್ದಾರೆ.
ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆ, ಡಿಎನ್ಎ ಮ್ಯಾನೇಜರ್ ಸುಮಂತ್, ಡಿಎನ್ಎ ಉಪಾಧ್ಯಕ್ಷ ಸುನಿಲ್ ಮ್ಯಾಥ್ಯೂ ಹಾಗೂ ಡಿಎನ್ಎ ಸಿಬ್ಬಂದಿ ಕಿರಣ್ ಬಂಧಿಸಿರುವ ಪೊಲೀಸರು ಬೆಳಿಗ್ಗೆಯಿಂದಲೇ ವಿಚಾರಣೆ ಮಾಡಿದ್ರು. ಸಂಜೆ ಹೊತ್ತಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಆರೋಪಿಗಳನ್ನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಇನ್ನೊಂದು ಕಡೆ ಕೆಎಸ್ಸಿಎ ಕೂಡ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕಿತ್ತು. ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ದೇ ಸರ್ಕಾರ ಎಂದು ಸರ್ಕಾರದ ಮೇಲೆ ಆರೋಪ ಹೊರಿಸಿದೆ. ಅಲ್ಲದೆ ವಿನಾಕಾರಣ ತಮ್ಮನ್ನ ಟಾರ್ಗೆಟ್ ಮಾಡಿದ್ದು ಎಫ್ಐಆರ್ ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಮನವಿ ಮಾಡಿದ್ರು. ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ದೇ ಸರ್ಕಾರ. ಸಿಎಂ, ಡಿಸಿಎಂ, ಸಚಿವರು ವೇದಿಕೆಯಲ್ಲಿ ಆಟಗಾರರನ್ನ ಸನ್ಮಾನಿಸಿದ್ದಾರೆ. ಸರ್ಕಾರ ಸಚಿವರ ಮೇಲಿನ ಜನರ ಆಕ್ರೋಶದ ಹಾದಿ ತಪ್ಪಿಸಲು ಎಫ್ಐಆರ್ ಹಾಕಿದ್ದಾರೆ. ಘಟನೆಯ ಹೊಣೆಯನ್ನ ಕೆಎಸ್ಸಿಎ ಮೇಲೆ ಹೊರಿಸಲು ಯತ್ನಿಸಲಾಗುತ್ತಿದೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಆರ್ಸಿಬಿ ಪೊಲೀಸರ ಕರ್ತವ್ಯವಾಗಿದೆ. ಕರ್ನಾಟಕದ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ. ಪೊಲೀಸರನ್ನ ಅಮಾನತು ಮಾಡಿ ಲೋಪ ಒಪ್ಪಿಕೊಂಡಿದ್ದಾರೆ. ಈಗ ಕೆಎಸ್ಸಿಎ ಮೇಲೆ ಹೊಣೆ ಹೊರಿಸಲು ಯತ್ನಿಸುತ್ತಿದ್ದಾರೆ ಎಂದು ದೂರಿತ್ತು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಕೆಎಸ್ಸಿಎ ಅಧಿಕಾರಿಗಳ ಮೇಲೆ ಬಲವಂತದ ಕ್ರಮ ಬೇಡ ಎಂದು ತೀರ್ಪು ನೀಡಿ ಎಲ್ಲರಿಗೂ ರಿಲೀಫ್ ಕೊಟ್ಟಿದೆ. ಆದರೆ ವಿಚಾರಣೆಗೆ ಸಹಕರಿಸಬೇಕು, ಕೋರ್ಟ್ ವ್ಯಾಪ್ತಿ ಬಿಟ್ಟು ತೆರಳಬಾರದು ಎಂಬ ಷರತ್ತು ವಿಧಿಸಿದೆ. ಈ ಅರೆಸ್ಟ್ ಎಲ್ಲ ಮಾಡಿದ್ರೆ ಅವರ ಗೌರವಕ್ಕೆ ಅತೀವವಾದಂಥ ಧಕ್ಕೆ ಆಗುತ್ತೆ ಅಂತಕ್ಕಂಥ ಒಂದು ಅಳಲನ್ನು ನಾವು ವ್ಯಕ್ತಪಡಿಸಿದ್ವಿ. ಅದನ್ನು ಕನ್ಸಿಡರ್ ಮಾಡಿದಂಥ ಮಾನ್ಯ ನ್ಯಾಯಾಲಯ ನಮ್ಮ ವಿರುದ್ಧ ಯಾವುದೇ ವಿಧವಾದಂಥ ಬಲವಂತ ಕ್ರಮ ಕೈಗೊಳ್ಳಬಾರ್ದು, ನಾವು ಇನ್ವೆಸ್ಟಿಗೇಷನ್ಗೆ ಸಹಕರಿಸ್ತೀವಿ, ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಸಹ ಬಿಟ್ಟು ಹೊರಗಡೆ ಹೋಗೋದಿಲ್ಲ ಅಂತ ಸಹ ಹೇಳಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಬೌರಿಂಗ್ ಆಸ್ಪತ್ರೆ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ನೀಡಿದ ಮಾನವ ಹಕ್ಕುಗಳ ಆಯೋಗ ಘಟನೆ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ. ಜೂನ್ 4ರಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರುವ ಕಾಲ್ತುಳಿತ ಪ್ರಕರಣ ಈಗ ಸರ್ಕಾರದ ನಿದ್ದೆಗೆಡಿಸಿದ್ದು ಕಠಿಣ ಕ್ರಮಗಳಿಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಹಾಗಿದ್ದರೂ ಸರ್ಕಾರದ ವಿರುದ್ಧದ ಜನರ ಆಕ್ರೋಶ ಕಮ್ಮಿ ಆಗ್ತಿಲ್ಲ. ಹೀಗಾಗಿ ಸರ್ಕಾರ ಕಾಲ್ತುಳಿತ ಪ್ರಕರಣವನ್ನ ಮುಂದೆ ಹೇಗೆ ನಿಭಾಯಿಸುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆಯಲ್ಲಿ ಕಣ್ಣಾಮುಚ್ಚಾಲೆ ಸಾಗಿದೆ ಸರ್ಕಾರದ ಕಡೆಯಿಂದ. ಆದರೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ತಲೆದಂಡ ಪ್ರಕ್ರಿಯೆ ನಡೆದಿದೆ. ನಿನ್ನೆ ರಾತ್ರಿಯಿಂದ ಇವತ್ತು ಮಧ್ಯಾಹ್ನದ ಒಳಗಡೆ ಒಟ್ಟು 7 ಮಂದಿಯ ತಲೆದಂಡವನ್ನು ಸರ್ಕಾರ ಪಡ್ಕೊಂಡಿದೆ. ರಾಜ್ಯ ಸರ್ಕಾರ ಇದು ತನ್ನ ಆದೇಶದ ಮೂಲಕವಾಗಿ, ಸರ್ಕಾರದ ಕ್ರಮದ ಮೂಲಕವಾಗಿ, ಸರ್ಕಾರದ ನಿರ್ಧಾರದ ಮೂಲಕವಾಗಿ ತನ್ನ ವಿವೇಚನೆಯನ್ನು ಬಳಸಿಕೊಂಡು ಸರ್ಕಾರ ತೆಗೆದುಕೊಳ್ತಿರುವಂಥ ಕ್ರಮಗಳಿವು. ಯಾಕಂದರೆ ನಮ್ಮಿಂದ ತಪ್ಪಾಗಿದೆ, ತಪ್ಪು ಇಂತಿಂಥವರಿಂದಾಗಿ ಆಗಿದೆ, ಯಾಕಂದರೆ ಇವರೆಲ್ಲರೂ ಕೂಡ ಕರೆಕ್ಟಾಗಿ ಕೆಲಸ ಮಾಡ್ತಾರೆ, ಈ ತಪ್ಪು ಆಗ್ತಿರಲಿಲ್ಲ. ಇದು ಸರ್ಕಾರ ಕೊಡೋದಕ್ಕೆ ಹೊರಟಿರುವಂಥ ಜಸ್ಟಿಫಿಕೇಶನ್. ಈಗಾಗಲೇ ಮಾಡಿರ್ತಕ್ಕಂತಹ ತಲೆದಂಡಗಳನ್ನು ನೋಡ್ತಾ ಹೋದರೆ ಮೊದಲನೇದಾಗಿ ದಯಾನಂದ್ ಅವರು ಒಬ್ಬ ಆನೆಸ್ಟ್ ಆಫೀಸರ್, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ, ಒಬ್ಬ ಪ್ರಾಮಾಣಿಕ ಅಧಿಕಾರಿ. ಆದರೆ ಅವರು ಕೂಡ ಈ ಕ್ರೌಡ್ ನಿಭಾಯಿಸುವುದರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ಸರ್ಕಾರ ಅಂದ್ಕೊಂಡಿದೆ. ಸರ್ಕಾರ ಆ ರೀತಿಯಾದಂತಹ ಲೆಕ್ಕದಲ್ಲಿ ಅವ್ರನ್ನ ಅಮಾನತುಗೊಳಿಸಿದೆ. ದಯಾನಂದ್ ಅವರನ್ನ ಅಮಾನತು ಮಾಡಿದ್ದು ಸರಿನೋ ತಪ್ಪು ಅನ್ನುವಂಥರ ಬಗ್ಗೆ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಸರ್ಕಾರದ ನಿರ್ಧಾರ ಬಗ್ಗೆ ಬಹಳ ದೊಡ್ಡ ಟೀಕೆ ವ್ಯಕ್ತವಾಗ್ತಾ ಇದೆ. ಆದರೆ ಸರ್ಕಾರ ತನ್ನ ನಿರ್ಧಾರವನ್ನು ಕೈಗೊಂಡಿದೆ. ವಿಕಾಸ್ ಅವರು ADGP ಅವರು, ಪಶ್ಚಿಮ ವಲಯದ ಹೆಚ್ಚುವರಿ ಆಯುಕ್ತರು, ಇವರ ವ್ಯಾಪ್ತಿ ಒಳಗಡೆ ಬರುತ್ತೆ ಈ ಒಂದು KCA ಗ್ರೌಂಡ್. KCAಯ ಒಟ್ಟು ಭದ್ರತೆಯ ವಿಚಾರಗಳು ಇವರ ವ್ಯಾಪ್ತಿಗೆ ಬರುತ್ತೆ. ಇವರು ಕೂಡ ಅದನ್ನು ಕರೆಕ್ಟಾಗಿ ಅಂದಾಜಿಸಲಿಲ್ಲ, ನಿಭಾಯಿಸಲಿಲ್ಲ, ಕರೆಕ್ಟಾಗಿ ಅದನ್ನು ಮ್ಯಾನೇಜ್ ಮಾಡಲಿಲ್ಲ ಅಂದರೆ. ಇನ್ನು HD ಶೇಖರ್ ಅವರ ಕೆಳಗಿನ ಅಧಿಕಾರಿ, ಕೇಂದ್ರ ವಲಯದ DCP, ಇವರ ವ್ಯಾಪ್ತಿಯಲ್ಲಿ ಎಲ್ಲ ಈವೆಂಟ್ಗಳಿಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾದಂಥ ಅಧಿಕಾರಿ ಇವರಾಗಿದ್ದರೆ ಇವ್ರನ್ನೂ ಕೂಡ ಅಮಾನತು ಮಾಡುವಂಥ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಮತ್ತು ಅವರ ಕೆಳಗಿನ 2 ಅಧಿಕಾರಿಗಳು ಇವರು ಕೂಡ ಅಂತಿಮವಾಗಿ ಇವರಲ್ಲಿ ಗ್ರೌಂಡಲ್ಲಿ ಅದನ್ನೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗಿರುವಂಥವರು. C. ಬಾಲಕೃಷ್ಣ ಅವರು ಕಬ್ಬನ್ ಪಾರ್ಕ್ ವಿಭಾಗದ ACP, ಅವರನ್ನು ಕೂಡ ಅಮಾನತು ಮಾಡಿದೆ ರಾಜ್ಯ ಸರ್ಕಾರ. ಜೊತೆಗೆ ಗಿರೀಶ್ ಅವರು ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಅವರನ್ನು ಕೂಡ ಇಲ್ಲಿ ಅಮಾನತು ಮಾಡಿದೆ. ಅವರೇ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿದ್ದಾರೆ, FIR ಹಾಕ್ತಾರೆ. ಅವ್ರನ್ನ ವರ್ಗಾವಣೆ, ಅವ್ರನ್ನ ಅಮಾನತು ಮಾಡಿದೆ. ಇದರ ಜೊತೆಗೇನೆ ಹೇಮಂತ್ ನಿಂಬಾಳ್ಕರ್ ಅವರು ಗುಪ್ತಚರ ಇಲಾಖೆಯ ADGP ಆಗಿದ್ದರು, ಗುಪ್ತಚರ ಇಲಾಖೆ ಮುಖ್ಯಸ್ಥರಾಗಿದ್ದರು. ಅವರು ಪ್ರತಿಯೊಂದು ಅಂಶಗಳ ಬಗ್ಗೆ, ಎಷ್ಟು ಜನ ಸೇರಬಹುದು, ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅವರು ಕೊಡಬೇಕಾಗಿತ್ತು. ಸರ್ಕಾರಕ್ಕೆ ಬಹಳ ಕ್ಲಿಯರ್ ಇನ್ಪುಟ್ಸನ್ನು ಗುಪ್ತಚರ ಇಲಾಖೆಯಿಂದ ಇರಬೇಕಾಗಿತ್ತು. ಗುಪ್ತಚರ ಇಲಾಖೆಯಿಂದ ಆಗಿಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಪ್ರತಿಪಕ್ಷಗಳವರು ಪ್ರಶ್ನೆ ಎತ್ತಿದ ನಂತರ ನಿಂಬಾಳ್ಕರ್ ಅವರನ್ನ ವರ್ಗಾವಣೆ ಮಾಡಿದರು.
ಗೋವಿಂದರಾಜ್ ಅವರ ವಿಚಾರದಲ್ಲಿ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸಲಹೆಯನ್ನು ಕೊಡುವ ರೀತಿಯಲ್ಲಿನೇ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅವರು ಆಗ್ರಹವನ್ನು ಮಾಡಿದರು. ಸರ್ಕಾರಕ್ಕೆ ಸಲಹೆ ಕೊಡುವ ಸ್ವರೂಪದ ಆಗ್ರಹ ಇತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಮಾತುಗಳನ್ನು ನೀವು ಕೂಡ ಕೇಳಿಸ್ಕೊಂಡಿದ್ದೀರಿ. ಹಾಗಾಗಿ ಗೋವಿಂದರಾಜ್ ಅವರನ್ನು ಕೂಡ ಈಗ CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದುಹಾಕಲಾಗಿದೆ, ಅವ್ರನ್ನ ಇದನ್ನು ತೆಗೆದುಹಾಕಲಾಗಿದೆ. ಇವೆಲ್ಲವೂ ಕೂಡ ಪ್ರಕ್ರಿಯೆಗಳಾಗಿರೋದು ಹೇಗೆ? ನಾನು ಆಗಲೇ ಹೇಳಿದಂತೆ ಸರ್ಕಾರದ ಆದೇಶದ ಮೇರೆಗೆ, ಸರ್ಕಾರದ ನಿರ್ಧಾರದ ಮೇರೆಗೆ, ಮುಖ್ಯಮಂತ್ರಿಯವರ ವಿವೇಚನೆಯ ಮೇರೆಗೆ ಆಗಿರುವಂಥದ್ದು. ಆದರೆ ತನ್ನ ಮರ್ಯಾದೆ ಉಳಿಸಿಕೊಳ್ಳೋದಕ್ಕೆ ಹೋಗಿ ಎಡವಟ್ಟು ಮಾಡಿಕೊಳ್ತಿದೆಯಾ ಸರ್ಕಾರ ಅನ್ನುವಂಥ ಅನುಮಾನ ಇದ್ದೇ ಇದೆ. ಈಗ ಕಾರಣಗಳಿಗೇನು ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಯಾರನ್ನೋ ರಕ್ಷಣೆ ಮಾಡಲು ಹೋಗಿ ಇನ್ಯಾರದ್ದು ತಲೆದಂಡ ಪಡೆಯಿತಾ ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಗಳಾಗ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇರೋಂಥದ್ದು ಇದೇನೆ. ಪ್ರತಿಪಕ್ಷ BJP ಮಾಡ್ತಾ ಇರುವಂತಹ ಬಹಳ ದೊಡ್ಡ ಆರೋಪವೂ ಕೂಡ ಇದೇನೆ. ಸರ್ಕಾರ ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಹೋಗಿ ಇನ್ಯಾರನ್ನೋ ಬಲಿಪಶು ಮಾಡ್ತಾ ಇದೆ, ಇನ್ಯಾರನ್ನೋ ಸ್ಕೇಪ್ ಗೋಟ್ ಮಾಡ್ತಾ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸರ್ಕಾರದ ಕಡೆಯಿಂದ ತೆಗೆದುಕೊಳ್ಳಬಹುದಾದ ಕ್ರಮಗಳು ಬಹುತೇಕ ಈಗ ಪೂರ್ಣಗೊಂಡಿದ್ದಾವೆ. ಸರ್ಕಾರ ಯಾರನ್ನೆಲ್ಲ ಇಲ್ಲಿ ತಲೆದಂಡ ಪಡಿಬಹುದಾಗಿತ್ತು, ಯಾಕಂದರೆ ಭದ್ರತೆ ವಿಚಾರಕ್ಕೆ ಬರುವಂತಹ ಕಿರಿಯ ಅಧಿಕಾರಿಯಿಂದ ಹಿಡಿದು ಹಿರಿಯ ಅಧಿಕಾರಿ ತನಕ, ಇನ್ಸ್ಪೆಕ್ಟರಿಂದ ಕೆಳಗಡೆಯವ್ರನ್ನ ಇವರು ಏನಾದರೂ ಅಮಾನತು ಮಾಡ್ಕೊಂಡು ಕೂತ್ಕೊಂಡ್ರೆ ಸರ್ಕಾರ ಕತೆ ಏನು ಅಂತ ಹೇಳೋಂಥರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗುತ್ತೆ. ಹೀಗಾಗಿ ಅವರು ಇನ್ಸ್ಪೆಕ್ಟರಿಂದ ಹಿಡಿದು ಕಮಿಷನರ್ ಅವರಿಗೆ ತೆಗೆದಿದ್ದಾರೆ, ADGP ಇಂಟೆಲಿಜೆನ್ಸನ್ನು ತೆಗೆದಿದ್ದಾರೆ. ಹೀಗಿರುವಾಗ ಇದು ಇವರ ಕಡೆಯಿಂದ ಆಗಬಹುದಾಗಿರ್ತಕ್ಕಂಥ ಕ್ರಮಗಳು. ಇನ್ನು FIRಗಳನ್ನು ದಾಖಲಿಸಲಾಗಿದೆ, ಅಧಿಕಾರಿಗಳ ಅಮಾನತು ಮಾಡಲಾಗಿದೆ, ವರ್ಗಾವಣೆ ಮಾಡಲಾಗಿದೆ, ಹುದ್ದೆಗೆ ಕೊಡಲಾಗಿದೆ. ಹೀಗೆ ಇದು ಸರ್ಕಾರದ ವಿವೇಚನೆಯಿಂದ ತೆಗೆದುಕೊಳ್ಳಬಹುದಾಗಿರ್ತಕ್ಕಂತಹ ಕ್ರಮಗಳಿವು. FIR ದಾಖಲಿಸುವಂಥದ್ದು, ಅಧಿಕಾರಿಗಳನ್ನು ಅಮಾನತು ಮಾಡುವಂಥದ್ದು, ವರ್ಗಾವಣೆ, ಒಬ್ಬರನ್ನ ಹುದ್ದೆಯಿಂದ ತೆಗೆದಿರುವಂಥದ್ದು, ಇದೆಲ್ಲವೂ ಕೂಡ ಮಾಡಿದ್ದಾರೆ. ಇದುವರೆಗೆ ಪಡೆದ ತಲೆದಂಡಗಳಿಂದಾಗಿಯೇ ಬಚಾವಾಗುತ್ತಾ ರಾಜ್ಯ ಸರ್ಕಾರ? ಅಂದರೆ ಇವರು ನಿಜಕ್ಕೂ ಬಹಳ ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನನ್ನು ತೆಗೆದುಕೊಂಡಿದ್ದಾರೆ, ಸರ್ಕಾರ ಕಠಿಣ ನಿಲುವುಗಳನ್ನು ತಾಳಿದೆ ಅನ್ನುವಂಥದ್ದನ್ನು ಕೋರ್ಟ್ಗೆ ಕನ್ವಿನ್ಸ್ ಮಾಡೋದಕ್ಕೆ ಇವರಿಂದ ಸಾಧ್ಯ ಆಗುತ್ತಾ? ಇದರ ಮೂಲಕವಾಗಿ ಇವರು ಬಚಾವಾಗ್ತಾರಾ ಅಂತ. ಯಾಕಂದರೆ ಹೈಕೋರ್ಟ್ ಕೈಗೆತ್ತಿಕೊಂಡಿರುವ PAL ಮೇಲೆ ನಿಂತಿದೆ ರಾಜ್ಯ ಸರ್ಕಾರದ ಭವಿಷ್ಯ. ನಿಜಕ್ಕೂ ಇವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಸಾಕಾ ಅಥವಾ ಸರ್ಕಾರದ ವೈಫಲ್ಯ ಇನ್ನೂ ಇದೆಯಾ? ಇವೆಲ್ಲವೂ ಕೂಡ ಚರ್ಚೆಗೆ ಬಂದೇ ಬರುತ್ತೆ. ಸರ್ಕಾರ ಸಲ್ಲಿಕೆ ಮಾಡಬೇಕಿದೆ ಈಗ ಒಂದು ಮಧ್ಯಂತರ ವರದಿಯನ್ನು ಅಥವಾ ಪೂರ್ಣ ವರದಿಯನ್ನು, ತೆಗೆದುಕೊಂಡಿರುವಂಥ ಕ್ರಮಗಳ ವರದಿಯನ್ನು ಹೈಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರದ ಹೊಣೆಗಾರಿಕೆಯಲ್ಲಾದ ಲೋಪವನ್ನು ಈಗ ಎತ್ತಿ ಹಿಡಿತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಯಾಕಂದರೆ ನಿನ್ನೆ ನಡೆದಂಥ ಆರ್ಗ್ಯುಮೆಂಟನ್ನು ಕೂಡ ನಾವು ನೋಡಿದ್ದೀವಿ. ಹೈಕೋರ್ಟ್ ತೀರ್ಪಿನ ಮೇಲೆಯೇ ನಿಂತಿದೆ ರಾಜ್ಯ ಸರ್ಕಾರದ ಭವಿಷ್ಯ. ಅಂದರೆ ಸರ್ಕಾರದ ಮಟ್ಟದಲ್ಲಿ ಬೇರೆನ್ಯಾರ್ದ ತಲೆದಂಡ ಆಗುತ್ತೆ ಅನ್ನುವಂಥದ್ದು ಹೈಕೋರ್ಟಿನ ತೀರ್ಪಿನ ಮೇಲೆ ಇದರ ಭವಿಷ್ಯ ನಿಂತಿರುವಂಥದ್ದು ಸ್ಪಷ್ಟ ಇದೆ. ಇಲ್ಲೇ ಹೋದರೆ ಸರ್ಕಾರ ಈಗ ಸದ್ಯಕ್ಕೆ 11 ಜನ ಮೃತಪಟ್ಟಿರ್ತಕ್ಕಂಥವರ ವಿಚಾರದಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಇವೆಲ್ಲವೂ ಕೂಡ ಆಗ್ತಾ ಇದೆ. ಸರ್ಕಾರಕ್ಕೂ ಕೂಡ ಅರಿವಿಗೆ ಬಂದಿದೆ, ಸರ್ಕಾರಕ್ಕೂ ಕೂಡ ನಮ್ಮಿಂದ ತಪ್ಪಾಗಿದೆ ಅನ್ನುವಂಥದ್ದು. ಆದರೆ ಈಗ ಆಗ್ತಾ ಇರುವಂತಹ ತಲೆದಂಡ ಪ್ರಕ್ರಿಯೆ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇನ್ನಷ್ಟು ಮುಂದುವರಿಯುತ್ತಾ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.